ಏನು ಮಾಡ್ತಾರೆ ಗೊತ್ತಾ? ಎಕ್ಸಾಂಪಲ್ ಹೇಳ ನನಗೆ. ಮೊನ್ನೆ ಇದ್ರಾಗ ಆಕ್ಸಿಡೆಂಟ್ ಆಗಿ ಗೊತ್ತಲ್ಲ ಏನು, ಅದ್ರ ಸಲುವಾಗಿ ಇವಾಗ ಇದು ಈ ಥರ ಮಾಡಿರೋದು. ಏನು ನಿನಗೇನು ಅಕಸ್ಮಾತ್ ಚಡ್ಡಿ ಅದಾವ ಅಂದರೆ ಚಡ್ಡಿನ ಗೇಟ್ನಾಗ ಯಾರೂ ಬಿಡೋದಿಲ್ಲ. ಟೆಂಪರ್ ಎಲ್ಲ ಮಾಡೋದು. ಎಲ್ಲಿ ಇನ್ನೂ ಮುಂದೆ ಹೋಗ್ಬೇಕಾ? ಇನ್ನೂ ಹೋಗ್ಬೇಕಪ್ಪ ಅಂತಂದರೆ ಇನ್ನೂ 1% ಕೂಡ ಬಂದಿಲ್ಲ. ಜೋರಾಗಿ ಸ್ಕಿಡ್ ಆಗ್ತಾವಲ್ಲ ಅಪ್ಪ, ಗಾಡಿ ತಿರುಗಿ ನಿಂದಿರ್ತದೆ ಮತ್ತೆ. ಏನಂತ ಕಂಡ್ರೆ ಅದಕ್ಕೆ ಬೇಡ, ಈಗ ಮುಂದೆ ಕಾಣ್ತದಪ್ಪ ಏನಂತ ಪ್ರಾಣಿ. ಅದಕ್ಕೆ ಅಡ್ವಾನ್ಸ್ ಆಗಿ ಮಾಡ್ಕೊತೀನಿ. ಇಲ್ಲಿ ಮಾಡಬೇಡ, ಇಲ್ಲಿ ಏನು ಸಿಗಲ್ಲ ನಿನಗೆ. ಮಿಷಿನ್ ಕಟ್ಟಾಗ್ತಿದ್ದ ತಡಕ ಅಲ್ಲಿ ಅಡಿವಾಗ ಅಲ್ಲಿ ಮಾಡಿ. ಬಟ್ ಮೊಲನಲ್ಲಿ ಕಾಣ್ತದೆ ಅಟ್ಲೀಸ್ಟ್. ಹಳ್ಳಿ ಅಂತೂ ಕಂಡ್ರೆ ಕಾಣ್ಬೋದು, ಇಲ್ಲಾಂದ್ರೆ ಇಲ್ಲ. ಸೌತ್ ನಾರ್ತ್ ತಗೊಳ್ಳೋದು, ಸೌತ್ ನಾರ್ತ್ ಆ ಕಡೆಗೆ. ಈ ಸೌತ್ ನಾರ್ತ್ ಅಂತ ಎದಕ್ಕೆ ಹೆಸರು ಇಟ್ಟರು ಅಂತ? ಸೌತ್ ನಾರ್ತ್ ಅಂತ ಎದಕ್ಕೆ ಹೆಸರು ಇಟ್ಟಿರ್ತೀನಿ? ಇಲ್ಲೇ ಯಾವುದೇ ಮೈನ್ಸಿಗೆ ಹೋಗು ಸೌತ್ ಆ್ಯಂಡ್ ನಾರ್ತ್ ಅಂತ ಇದ್ದೇ ಇರ್ತದೆ. ಎದಕ್ಕೆ? ಈಸ್ಟ್ ಆ್ಯಂಡ್ ವೆಸ್ಟ್. ಇಲ್ಲ, ಅದರಿಂದ ಏನು ಬೆನಿಫಿಟ್? ಗುಡಕ ನೀನು ನಿನಗೆ ಮತ್ತೆ ಆಫೀಸ್ನಾಗ ಗುಡ್ದಾಗ ಮಾಡ್ಕೊಂತೆ ನೀನು. ಬ್ಲಾಸ್ಟಿಂಗ್ ಇರ್ತದಪ್ಪ. ಏನು ನೀನು ಗುಡ್ದಾಗ ಮಾಡ್ತೀಯ ಬ್ಲಾಸ್ಟ್? ರೂಮ್ ಕಟ್ಟಿ ಅಲ್ಲೇ ಬ್ಲಾಸ್ಟ್ ಇಟ್ಕೊಂತೆ ನೀನು. ಇಲ್ಲ, ಸೆಂಟ್ರನ್ನ ರೂಮ್ ಕಟ್ಸ್ತಾರ, ಅತ್ತಾಗಿತ್ತಾಗ ಮೈನಿಂಗ್ ಮಾಡ್ತಾರೆ. ಅದಕ್ಕೆ ಸೌತ್ ಆ್ಯಂಡ್ ನಾರ್ತ್ ಅಂತಾರೆ. ಈಗ ಎಣ್ಣೆ ಮುಡಿಸಿ ಕ್ವಾರ್ಟರ್ಸ್ ಕೂಡ ಸೌತ್ ಆ್ಯಂಡ್ ನಾರ್ತ್ ಅಂತ ಎದಕ್ಕೆ ಇಟ್ಟಾರ? ಅದು ಕ್ವಾರ್ಟರ್ಸ್ ಆಗ್ತದಲ್ಲ. ಮತ್ತೆ ಅದೇ ಥರನೇ ಇದು ಕೂಡ. ಅರ್ಥ ಆಯ್ತಾ? ಎಲ್ಲ ಬರ್ತೀರಾ ಅವಳು ಕೆಲಸ ಮಾಡೋದು ನೀವು? ಎಲ್ಲ ಇದು ನೀವೇನು ಬ್ಲಾಸ್ಟ್ ಮಾಡಿದ್ರಿ? ನಾವು ಬ್ಲಾಸ್ಟ್ ಮಾಡೋದಲ್ಲ ಲೆಪ್ಪ. ನಮ್ದು ಕೋರ್ ತೆಗಿಯತ್ಲಿ. ಕೋರ್ ತೆಗೆದಂದ್ರೆ ಭೂಮಿಯಾಗಳು ಮಣ್ಣು ಯಾವ್ದು ಐತೆ ಅಂತ ಚೆಕ್ ಮಾಡೋದು ನಮ್ಮ ಕೆಲಸ. ಹೌದಾ? ನೀವು ಬ್ಲಾಸ್ಟಿಂಗ್ ಅನ್ಕೊಂಬಿಟ್ಟಿರಿ? ಬ್ಲಾಸ್ಟಿಂಗ್ ಇಲ್ಲ, ಬ್ಲಾಸ್ಟಿಂಗ್ನ 2 ರಾಡ್ ಹೊಡೆಯೋದು. ನಾವು ಭಾಳ ಹೊಡಿತೀವಿ, 600-700 ಮೀಟ್ರ್ ಹೊಡಿತೀವಿ. ಇನ್ನೂ ದೂರ ಇರ್ಬೇಕಾ? ಇಲ್ಲಿಂದ ಐಕೋಣ ಬ್ರೋ. ಇಲ್ಲಿಂದ ಯಾವೊಂದು ಪ್ರಾಣಿ ಬಂದರೆ ವಿಡಿಯೋ ಮಾಡ್ತೀನಿ. ಮಾಡಕತ್ತೀನಿ. ಎಲ್ಲೈತೆ ಮಿಷಿನ್ ಹೇಳ್ತೆ ಇನ್ನೂ ಹೋಗ್ಬೇಕಾ? ಅರಸಾಹಸ ಬಿಡಲಿ ನಮ್ದು ಇವತ್ತು. ಅರಸಾಹಸ ಇವತ್ತು ನಮ್ದಲ್ಲ. ಅಲ್ಲಿ ಕುಡ್ದ ಮನೆ ಕಟ್ಟಿದೊಂದು, ಇದೊಂದು ಇದು ಆ ಮಿಷನ್.
ಇದಾ? ಪುಟ ಕೈಲಿಂದ ಬ್ರೇಕ್ ತುಳ್ಕೊಂತೀಯ? ಇದು ನೋಡೋಕಿರ್ತದೆ ನೋಡಿ ಬಿಡು. ಮೆಲ್ಲಕ್ಕೆ ಹೋಗಿ. ಅಲ್ಲೊಂದು ಮಿಷಿನ್ ಐತೆ, ಅಲ್ಲಿನ ಫುಲ್ಲು ಡೇಂಜರ್ ಇತ್ತಮ್ಮ. ಎಲ್ಲೈತೆ ನೋಡ್ಕ, ಉದ್ದಕ್ಕೆ ನಿಂತದ ನೋಡು, ಅದೇ ಮಿಷಿನ್. ಸಾಮಾನ್ಯ ಮಿಷಿನ್ ಅಲ್ಲ, ಹೋಗಿ ನೋಡ್ಬೇಕಂದ್ರೆ ಸಿಗೋದಿಲ್ಲ ಸೋಮನ್ ಅವು. ನೋಡ್ಬೇಕಂದ್ರೆ ಸಿಗೋದಿಲ್ಲ ಅವು. ಸಿಗಲ್ಲ ಅವು, ಸುಮ್ಮನೆ ಇದು ಮಾಡೋ ಟೈಮ್ ಸಿಗ್ತಾವ. ಫೈನಲ್ ಆಗಿ ಚಾರ್ಜಿಂಗ್ ವರ್ಕ್ ತಗೊಂಡು ಬಂದ್ಬಿಟ್ಟಿವಲ್ಲ. ತಂದು ಬಿಟ್ಟಿದ್ರೆ ಪುಟ ಇಷ್ಟು ರಿಸ್ಕ್ ಇದ್ದಿದ್ದಿಲ್ಲ. ಒಳ್ಳೆ ಮಿಷಿನಾಗಿತ್ತ ಅದು? ಮಿಷಿನಾಗಿತ್ತವ. ನೋಡಿಲ್ಲ ಇಲ್ಲ ಮುಗುಳಿ ಮ್ಯಾಗ ಎತ್ತಿ ನೋಡಿಲ್ಲ ಕಳ್ಳ ಮಗ. ಬೈಬೇಡ. ನಾನು ಅದೇ ಪ್ಲಾನ್ ಇತ್ತಲೆ, ಗಾಡಿ ತಗೊಂಡು ಸಾಯಂಕಾಲ ಹೋಗೋಣಂತ. ಅಲ್ಲಿ ಹೋಗಿ ನಾನು ಮರ್ತೇ ಬಿಟ್ಟಿದ್ದೆ. ಅದು ಇದ್ರಾಗ ಅದು ಮಾಡ್ಕೊಂಡು ಮರ್ತೇ ಬಿಟ್ಟಿದ್ದೆ. ಆಮೇಲೆ ನೆನಪಂತ ಕೆಳಗೆ ಟೈಮ್ ನೆನಪಂತ ನನಗೆ ಚಾರ್ಜಿಂಗ್ ನಂದು ಸ್ಕ್ರೀನ್ ಹೊಡೆದೋಗ್ಬಿಡತ್ತೆ ಪುಟ್ಟ. ಗಾಡಿ ಟೈಟ್ ನಂದು ಹೋಗ್ಬಿಡತ್ತೆ. ಹಾಂ ಅಂತಾರಲ್ಲಪ್ಪ, ಸುಮ್ಮನೆ ಇರಲ್ಲ ನನ್ನ ಮಗನ ಮುಕ್ಕಳಿ ಬಡಿಗೆ ತಗೊಂಡು ನಾವೇ ಕೆತ್ತಿ ಬಡ್ದಂಗೆ ಐತಿ. ಏನಂತ ಬಂದು ಕ್ಯಾಂಪರ್ ನಿಂದಿಸಿ ಯಾರಂತೇಳಿ ನೋಡ್ತದ. ಅಲ್ಲ ಅಯ್ಯಪ್ಪ ಡೆಂಪರ್ ಅಲ್ಲ, ನಿನ್ನ ಗಾಡಿ ತಿರುಗದೆ. ನಾನು ಬಿದ್ದುಬಿಟ್ರೆ ಟೆನ್ಷನ್ ಇಲ್ಲ ನನಗೆ. ಕೆಸರು ಆಗೋಯ್ತು. ಹೋಗಿತ್ತಾ? ನೋಡಪ್ಪ, ಇವಾಗ ಟೆನ್ಷನ್ ಕ್ಲಿಯರ್.
ಇವಾಗ ಯಾವನ ನಿಂದಿರ್ಸಿ ಯಾವನ ಮೈನಿಂಗ್ ಒಳಗೆ ಅವ್ನು ಅದಕ್ಕೆ ಗಾಡಿ ಕ್ಯಾಂಪರಲ್ಲಿ ನಿಂದಿರ್ಸಿ ಇನ್ಚಾರ್ಜ್ ನೋಡಕತ್ತ ನಮ್ಮ ಮಾತು ನಮ್ಮ ಗಾಡಿ ನಮ್ದಲ್ಲ ಗಾಡಿ ಎದಕ್ಕೆ ಮೈನಿಂಗ್ ಅಡ್ಡಾಡಕತ್ತೆ ಇಷ್ಟೊತ್ನಾಗ ಇದೇ ಟೈಮ್ ನೋಡಿದ್ದು ನಾನು. ಅಣ್ಣ ಇಲ್ಲೇ ಬಂದು ಚೆಕ್ ಪೋಸ್ಟ್ ಆಗದಿ ಬಂದು ನಾನು ಅವಿನಾಶ ಇಲ್ಲ ಅವ್ನು ಹಿಂಗೆ ಒಳಗಿಂದ ಹಿಂಗೆ ಪಲ್ ಫ್ರಂಟ್ ಅಲ್ಲಿ ನಮ್ಮೂರು ಆಕಾಶ ಅಂಗಡಿ ಐತಲ್ಲ ಹಂಗೆ ಕರೆ ಕಳ್ಸಂಡಿದ್ದ. ಒಬ್ಬನೇ ಅಲ್ಲಿ ಕತ್ಲ ಭಯ ಆಗ್ತದಪ್ಪ ಇರ್ಬೋದು. ನನಗೆ ಅವ್ರು ತಗೊಂಬರ್ತಾರಂತ ನಾನು ಅನ್ಕೊಂಡೆ, ಅವ್ರು ತಗೊಂಬಂದೇ ಇಲ್ಲ ಅಣ್ಣ. ಹಾಂ ತಗೊಂಬಂದಪ್ಪ ಬಂದ. ಹಾಂ ಅದೇ ಈ ಕೈಲಿಂದ ಮಾಡ್ಬೇಕು. ಓಕೆ ಹಾಂ ಸರಿ ಅಣ್ಣ. ಚಾವಿ ಬಂದು ಕೊಟ್ಟೋಗ್ತೀನಿ ತಡೆದ. ಫೈನಲ್ ಚೆಕ್ ಪೋಸ್ಟ್ ಬಂದಿದೆ. ಇನ್ನು ನಾವು ಎಕ್ಸಿಟ್ ಆಗ್ತಿದ್ದೀವಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಇದೇ ಚೆಕ್ ಪೋಸ್ಟು. ಇಲ್ಲಿಂದ ನಾವು ಹೊರಗಡೆ ಹೋಗಬೇಕು. ಇಲ್ಲಿ ಯಾಕಂದರೆ ಸಿ ಎಸ್ ಎಫ್ ಇರ್ತಾರೆ, ಫೋನ್ ನೋಡ್ತಾರೆ, ಬೈತಾರೆ.